ಈ ಕೊನೆಯ ಶ್ಲೋಕ ತುಂಬಾ ಕನ್ಫ್ಯೂಸಿಂಗ್ ಇರುತ್ತೆ, ಹಿಂಗ ಅಂತ ಅನಿಸ್ಬಿಟ್ಟು ಕೊನೆಯ ಶ್ಲೋಕದ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಕೇಳಬೇಡಿ. ಅಲ್ಲಿ ಪದಗಳ ಅರ್ಥ ಇದ್ರೆ ಕೇಳ್ಕೊಳ್ಳಿ. ಡೆಪ್ತ್ಗೆ ಹೋಗೋದು ನಾಳೆ ಇರುತ್ತೆ. ಸೊ ಹಾಗಾಗಿ ಆ ಕ್ವೆಶನ್ಗಳನ್ನ ಅವಾಯ್ಡ್ ಮಾಡೋಣ. ಮುಂಚಿನ ಪ್ರಶ್ನೆಗಳಿಗೆ ಏನೇನಿದೆ ಪ್ರಶ್ನೆಗಳಿಗೆ ಇದರ ಕೇಳಬಹುದು. ಯಾರ್ಯಾರು ಬೇಕಿದ್ರೆ ಹ್ಯಾಂಡ್ಸ್ ರೈಸ್ ಮಾಡಬಹುದು, ಚಾಟ್ ಬಾಕ್ಸ್ ಅಲ್ಲಿ ಕೇಳಬಹುದು, ಯೂಟ್ಯೂಬ್ ನಲ್ಲಿ ಕೇಳಬಹುದು. ಹರಿ ಓಂ, ನಮಸ್ತೆ ಗುರುಗಳೇ. ನಮಸ್ಕಾರ. ಯಾಕಂದ್ರೆ ನೀವು ಏನ್ ಹೇಳ್ಬೇಡವ ಅಂತೀರಾ ಅದರಿಂದಾನೇ ಶುರು ಮಾಡ್ಬೇಕಾಗತ್ತೆ. ನಾನು ಕಾರಣ ಯಾಕೆ ಅಂದ್ರೆ ಸರ್ವವ್ಯಾಪಿ, ಹುಟ್ಟಿಲ್ಲ ಸಾವಿಲ್ಲ ಅಂತೀವಿ. ಸೊ ಅವನು ಗುಣಾತ್ಮಕ ಅಪ್ರಮೇಯ ಎಲ್ಲ ಅಂತೀವಿ. ಇಷ್ಟೆಲ್ಲ ಅಂದ ಮೇಲೆ ನಾವು ಶುರು ಮಾಡುವಾಗ ಆತ್ಮ ಪರಮಾತ್ಮ ಕೃಷ್ಣ ನೀನು ಅಂತ ಅವಶ್ಯಕತೆ ಇದೆ ಅಥವಾ ಲೌಕಿಕವಾಗಿ ಇದ್ರ ಅವಶ್ಯಕತೆ ತಗೊಂಡು ಹೋಗ್ಬೇಕು. ಇದು ಕಂಪಲ್ಸರಿ ಗುಣ ತಗೊಂಡ್ರು ನಾವು ಮಾಡ್ತೀವಿ. ತಮೋ ಗುಣ ಸಾತ್ವಿಕ ಅಂತ, ಆಮೇಲೆ ಗುಣಾತೀತ ಅಂತ ಹೋಗ್ಬೇಕಾದ್ರೆ ಇದೆಲ್ಲ ಅವಶ್ಯಕತೆಗಳು ಬೇಸಿಕ್ ಪ್ರಿನ್ಸಿಪಲ್. ಎಸ್, ಗೊತ್ತಾಯ್ತು. ಕೇಳಿದಂಥ ಪ್ರಶ್ನೆ ಅಂತಂದಾಗ ಪರಮಾತ್ಮನೇ ಎಲ್ಲ ಸರ್ವವ್ಯಾಪಿ ಎಲ್ಲ ಆದ್ಮೇಲೆ ಫಸ್ಟ್ ಈ ರೀತಿ ಹೇಳಿ ಇನ್ನೊಂದು ಹೇಳೋದು, ಗುಣಗಳನ್ನ ತ್ರಿಗುಣಗಳನ್ನ ಹೇಳಿ ನೀನು ಗುಣಾತೀತ ಅಂತ ಹೇಳುವಂಥದ್ದು, ನೀನು ಶರೀರಗಳನ್ನ ಹೇಳಿ ನೀನು ಶರೀರಾತೀತ ಅಂತ ಹೇಳೋದು, ನೀನು ಇಂದ್ರಿಯ ಮನಸ್ಸು ಬುದ್ಧಿ ದೇಹ ಅಂತ ಹೇಳಿ ನೀನು ಅದಕ್ಕಿಂತ ವಿಲಕ್ಷಣ ಅಂತ ಹೇಳೋದು, ಅವಸ್ಥಾತ್ರಯಗಳನ್ನ ತೋರಿಸಿ ಜಾಗೃತ ಸ್ವಪ್ನ ಸುಷುಪ್ತಿನ ತೋರಿಸಿ ಆ ಮೂರು ಅಲ್ಲದ ಸಾಕ್ಷಿ ಅಂತ ಹೇಳೋದು. ಯಾಕಿದೆಲ್ಲ ಒಟ್ಟಿಗೆ ಸುಮ್ಮನೆ ಹೇಳ್ಬಿಟ್ರಾಗಲ್ವಾ? ಆಯ್ತು, ಟ್ರೈ ಮಾಡಿ. ಈಗ ನೀವು ಯಾರಿಗೆ ಈ ವೇದಾಂತ ಗೊತ್ತಿಲ್ವಾ, ಸುಮ್ಮನೆ ಹೋಗ್ಬಿಟ್ಟು ನೀನೇ ಸರ್ವವ್ಯಾಪಿ ಪರಮಾತ್ಮನಪ್ಪ ಅಂತ ಹೇಳಿ, ನೀನೇ ಸರ್ವವ್ಯಾಪಿ ಪರಮಾತ್ಮನಪ್ಪ ಅಂತ ಅರ್ಥ ಆಗತ್ತ ನೋಡಿ. ಅರ್ಥ ಆಗತ್ತ? ಬೇಡ, ಸರ್ವವ್ಯಾಪಿಗಿರಿಯೋ ಏನು ಬೇಡ. ಈ ಕೊನೆ ಬಂತಲ್ಲ, ನೀನ್ ಯಾರನ್ನೂ ಕೊಲ್ಲೋದು ಇಲ್ಲ, ನೀನ್ ಕೊಲ್ಲಿಸ್ಕೊಳ್ಳೋದು ಇಲ್ಲ, ಹೋಗಪ್ಪ ಹೇಳ್ಬಿಡಿ. ಏನ್ ಮಾಡ್ತಾನೆ? ಓ ಹೌದಾ, ಅವನದ್ ನೀವು ಹೇಳಿದಿನ ಫೇಸ್ ವ್ಯಾಲ್ಯೂಲಿ ಒಪ್ಕೊಂಡ್ರೆ ಇರೋ ಬರೋ ಕೆಲಸಗಳಲ್ಲಿ ಮಾಡ್ತೀನಿ, ಕೊಲ್ಲೋದು ಇಲ್ಲ ಕೊಲ್ಲಿಸ್ಕೊಳ್ಳೋದಿಲ್ಲ, ಹಾಡ್ದು ಹಾಕ್ತಿರ್ತೀನಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಟ್ ಲೀಡ್ಸ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಶಾಸ್ತ್ರ ತಾಯಿಗೆ ಎಷ್ಟು ಪ್ರೀತಿ ಇದೆಯೋ ಮಕ್ಕಳ ಮೇಲೆ, ವೇದ ಮಾತೆಗೆ 1000 ತಾಯಿ ಎಷ್ಟು ಪ್ರೀತಿ ಮಕ್ಕಳ ಮೇಲೆ, ನಮ್ಮೆಲ್ಲರ ಮೇಲೆ. ಹಾಗಾಗಿ ನಮ್ಮನ್ನ ಕೈ ಹಿಡಿದು ನಡೆಸೋದಕ್ಕೋಸ್ಕರ ಈ ಮೆಥಡ್ ಅಧ್ಯಾರೋಪಾಪವಾದ. ಅಂದ್ರೆ ಅರ್ಥ ಏನೋ, ನಾವು ಯಾವುದನ್ನ ಸತ್ಯ ಅಂತ ಅಂದ್ಕೊಂಡಿದೀವೋ ಅಲ್ಲಿಂದ ಶುರು ಮಾಡುವಂಥದ್ದು. ನಾವು ಯಾವುದನ್ನ ಸತ್ಯ ಅಂತ ಇಟ್ಕೊಂಡಿದೀವೋ ಅಲ್ಲಿಂದ ಶುರು ಮಾಡಿ, ಅಲ್ಲಿಂದ ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಿಳಿಸ್ತಾ ಅದನ್ನ ರಿಫೈನ್ ಮಾಡ್ತಾ ನೀನ್ ಅನ್ಕೊಂಡಿರೋದ್ರಲ್ಲಿ ಕಡಿಮೆ ಮಾಡ್ತಾ ಅದಲ್ಲ ಅಂತ ಬಿಡಿಸೋದು. ಆಯ್ತು, ನಿಮ್ಗಿನ್ನೂ ಸಿಂಪಲ್ ಉದಾಹರಣೆ ಎಲ್ಲರಿಗೂ ಗೊತ್ತಾಗುವಂಥದ್ದು ಅಂದ್ರೆ, ಮನೆ ಕಟ್ಟಿರ್ತೀರಾ ನೀವು, ಮನೆ ಕಟ್ಟೋದಕ್ಕೆ ನೀವು ಅದು ಇದು ಎಲ್ಲ ಮಾಡಿ ಎಲ್ಲ ಸ್ಟ್ರಕ್ಚರ್ ಎಲ್ಲ ಮಾಡಿರ್ತೀರ. ಆದ್ರೆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಬಂಬ್ ಹಾಕಿರ್ತಾರೆ, ಸ್ಕ್ಯಾಫೋಲ್ಡಿಂಗ್ ತಡೀಲಿ ಅಂತ ಹೇಳಿ ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಬಂಬ್ಗಳನ್ನು ಇಟ್ಟಿರ್ತಾರೆ. ನೀವು ಆ ಕಟ್ಟುವಂತ ಮೇಸ್ತ್ರಿಗೆ ಹೋಗಿ ಹೇಳಿ, ರೀ ಯಾಕ್ರಿ ಗೊತ್ತಿಲ್ವಾ ನಿಮ್ಗೆ ಬ್ಲೂ ಪ್ರಿಂಟ್ ಕೊಟ್ಟಿಲ್ವಾ, ಯಾವ ರೀತಿ ಇರ್ಬೇಕು ಅಂತ ಪ್ಲಾನ್ನ ಮನೆದು, ಇದೆಲ್ಲ ಯಾಕೆ ಹಾಕಿದ್ರೆ, ಇದೆಲ್ಲ ಇರಬಾರ್ದು, ನಮಗ್ ಬೇಕಾದ್ರೆ ಬರೀ ವಾಲ್ಸು ವಿಂಡೋಸು ಈ ತರದ್ದು ಅಂತ. ಇಲ್ಲ ಮೇಡಮ್, ಇದಿರ್ಬೇಕು ಮೇಡಮ್, ಇಲ್ಲಾಂದ್ರೆ ಸಿಗೋದಿಲ್ಲ ಮೇಡಮ್, ತಡೆಯಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ, ಈ ಬಂಬ್ ಗಿಂಬೆಲ್ಲ ಇರ್ಬಾರ್ದು, ಸುಮ್ಮನೆ ಹಾಕಿ ಅಂದ್ರೆ ಏನ ಮಾಡ್ತಾರೆ, ಈಗ ತೆಗೆದ್ರೆ ಕುಸಿದು ಬೀಳುತ್ತೆ. ಆದ್ರೆ ಅದೇ ವ್ಯಕ್ತಿ, ಯಾವ ಮೇಸ್ತ್ರಿ ಅಥವಾ ಯಾವ ಇಂಜಿನಿಯರ್ ಅದನ್ನ ಹಾಕಿದ್ರೋ, ಮನೆಯೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ ಗೃಹ ಪ್ರವೇಶ ಕೊಡುವಂತ ಟೈಮ್ ಮುಂಚೆ ಎಲ್ಲವನ್ನ ತೆಗೆದಿರ್ತಾರೆ. ಅವರೇ ಇಟ್ಟಿದ್ರು, ಆಮೇಲೆ ಅವರೇ ತೆಗೆದ್ರು. ಶಾಸ್ತ್ರ ಏನ್ ಮಾಡುತ್ತೆ, ನೀವೇ ಹೇಳ್ದಂತ ಈ ಎಲ್ಲ ನಾನು ನೀನು ಅವನು ಇವನು ಜೀವಾತ್ಮ ಪರಮಾತ್ಮ ಅವಸ್ಥಾತ್ರಯ ಪಂಚಕೋಶ ಇದೆಲ್ಲವನ್ನ ಹೇಳ್ತಾ ಹೋಗುತ್ತೆ. ಅದೆಲ್ಲ ಯಾಕೆ? ಗ್ರ್ಯಾಂಡ್ ಆ ಮನೆ ಹೇಗೆ ಸ್ಥಿರವಾಗಿ ನಿಲ್ಲಬೇಕೋ ಹಾಗೆ ಈ ಆತ್ಮಜ್ಞಾನ ಅಂತದ್ದು ಸ್ಥಿರವಾಗಿ ನಿಲ್ಲೋದಕ್ಕೋಸ್ಕರ ಆ ಸಪೋರ್ಟ್ನ ಕೊಟ್ಕೊಂಡು ಆಮೇಲೆ ಪಾರಮಾರ್ಥಿಕವಾಗಿ ಯಾವಾಗ ನಿಮಗೆ ಗೊತ್ತಾಗುವಂತ ಸಂದರ್ಭ ಬರುತ್ತೋ ಎಲ್ಲ ತೆಗೆದು ನೀನೇ ಸರ್ವಸ್ವ, ನೀನೇ ಸರ್ವವು. ದಿಸ್ ಇಸ್ ದ ಟೀಚಿಂಗ್, ದಿಸ್ ಇಸ್ ದ ಟೀಚಿಂಗ್ ಮೆಥಡಾಲಜಿ. ಇಲ್ಲಿ ಯಾವುದು ವರ್ಕ್ ಆಗಕ್ಕೆ ಸಾಧ್ಯ ಇಲ್ಲ. ಟ್ರೈ ಮಾಡಿ, ನಿಮ್ಗಾದ್ರೆ ಗ್ರೇಟ್. ನಮಸ್ಕಾರ. ನಮಸ್ಕಾರ. ಆತ್ಮವೇ ಎಲ್ಲ ಕಡೆ ಇದೆ ಅಂತ ಅನ್ಸದ್ಮೇಲೆ ಆತ್ಮ ತತ್ವವನ್ನ ತಿಳಿದ ನಂತರ ತಿಳಿಯಲು ಇನ್ನೇನು ಇರೋದಿಲ್ವಾ? ಮತ್ತೆ ಯೋಗ ಅಥವಾ ಬೇರೆ ಇದ್ರಲ್ಲಿ ಈಶ್ವರ ಪ್ರಧಾನ ಪುರುಷ ಅಂತ ಅದು ಇರುತ್ತೆ ಅಂತ ಹೇಳ್ತಾರಲ್ಲ, ಇದು ಹೇಗೆ ಅಂತ ಕನ್ಫ್ಯೂಸ್. ಒಂದು ಜ್ಞಾನೇಶ್ವರಿಯವರು ನಿನ್ನೆ ಅವರೇ ತಿಳಿಸ್ಕೊಟ್ಟ ಹಾಗೆ ಅವರು ಯೋಗ ಸಾಧನೆಯನ್ನ ಯೋಗ ದರ್ಶನವನ್ನ ಅಧ್ಯಯನ ಮಾಡ್ತಿರೋದು ತರ ಬರುತ್ತೆ. ಮೊಟ್ಟ ಮೊದಲಿಗೆ ತಿಳಿಬೇಕಾದ್ರೆ ಯೋಗ ಈಶ್ವರನನ್ನ ಕೆಲವೇ ಇಷ್ಟು ಒಪ್ಪುವಂಥದ್ದು, ಈಶ್ವರನನ್ನ ಜಗತ್ಕಾರಣನಾಗಿ ಒಪ್ಪಲ್ಲ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಫೋನ್ ಮಾಡಿ ಡೀಟೇಲ್ಸ್ ಮಾತಾಡ್ತೀನಿ. ಯೋಗ ದರ್ಶನದ
ಯಾಕೆಂದ್ರೆ ಯೋಗ ಟೇಕ್ಸ್ ದ ಹೋಲ್ ಥಿಯರಿ ಫ್ರಮ್ ಸಾಂಖ್ಯ. ಸಾಂಖ್ಯದಲ್ಲಿ ಈಶ್ವರನ ಅಸ್ತಿತ್ವವೇ ಇಲ್ಲ, ಹಾಗಾಗಿ ಎಷ್ಟೊಂದು ಜನ ಬಿಟ್ಟರು ಅಂತ ಹೇಳಿ ಯೋಗ ಈಶ್ವರನನ್ನು ಸೇರಿಸಿಕೊಂಡು ತಸ್ಯ ವಾಚಕಃ ಪ್ರಣವಃ, ಅವನು ಆದಿಗುರು ಅಂತೆ ಈ ರೀತಿಯಲ್ಲಿ ತಗೊಳತ್ತೆ ಹೊರತು ಜಗತ್ಕಾರಣವಾಗಿ ತಗೊಳ್ಳೋದೇ ಇಲ್ಲ, ಅದಕ್ಕೆ ಇಲ್ವೇ ಇಲ್ಲ. ಅದು ಈಶ್ವರ ಇಡೀ ಜಗತ್ ಹೇಗಾಯ್ತು ಅಂದ್ರೆ ಪ್ರಕೃತಿ ಪುರುಷ ಈ ಎರಡೂ ಅಷ್ಟೇ ಹೊರತು, ಪುರುಷ ಅಂದಾಗ ಹಲವಾರು ಪುರುಷರು, ಪರಮಾತ್ಮ ಅಂತ ಇಲ್ಲ ಅಲ್ಲಿ. ಈಶ್ವರ ಅಂತದ್ದು ಹೈಯೆಸ್ಟ್ ಜೀವ, ಆ ದೃಷ್ಟಿಯಲ್ಲಿ ನೋಡ್ತಾ ಇದೆಯಾ ಹೊರತು ಹಾಗಿಲ್ಲ. ನೀವು ಇದು ಯೋಗ ವಿಚಾರ, ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ಸ್ ಆಮೇಲೆ ತಗೊಳ್ಳಿ. ನೀವು ಕೇಳಿದಂಥದ್ದು ಇದನ್ನ ತಿಳಿದ ಮೇಲೆ ಬೇರೆದೇನು ತಿಳಿಯೋದು ಬೇಕಿಲ್ವಾ? ಎರಡು ರೀತಿಯಲ್ಲಿ ಇದೆ. ನಾನು ಮೊದಲನೇ ದಿನ ಹೇಳಿದಾಗ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಇತಿ, ಯಾವುದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗತ್ತೋ ಅದನ್ನ ತಿಳಿಸಿ, ಅದೇ ಆತ್ಮವಿದ್ಯೆ. ಹಾಗಾಗಿ ಆತ್ಮವಿದ್ಯೆಯನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ. ಹಾಗಾದ್ರೆ ನಾನು ಆತ್ಮವಿದ್ಯೆ ತಿಳಿದ್ರೆ ನಂಗೆ ರೋಬೋಟಿಕ್ಸ್ ಗೊತ್ತಾಗತ್ತಾ, ನಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಾಗತ್ತಾ, ನನಗೆ ಸೈನ್ಸ್ ಗೊತ್ತಾಗತ್ತಾ, ನನಗೆ ಬಿಸ್ನೆಸ್ ಸ್ಟಡೀಸ್ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಯಾಕೆ? ಈಗ ನಾವೇ ಹೇಳಿದ್ವಿ, ನಿನ್ನೆ ನೋಡಿದಂತಹ ಎಲ್ಲ ಚಿನ್ನದ ಆಭರಣಗಳಲ್ಲಿ ನೋಡಿದಾಗ ಚಿನ್ನ ಗೊತ್ತಾಯ್ತಪ್ಪ ನಂಗೆ, ಚಿನ್ನ ಅಂದ್ರೆ ಅಂತ ಗೊತ್ತಾಯ್ತು. ಎಲ್ಲ ಆಭರಣಗಳ ಡಿಸೈನ್ ಗೊತ್ತಾಯ್ತಾ? ಎಲ್ಲ ಆಭರಣಗಳ ಹೆಸರು ನನಗೆ ಕೇಳೋ ಹೆಸರುಗಳು ಎಷ್ಟೊಂದು ಗೊತ್ತೇ ಇಲ್ಲ ಆಭರಣಗಳದ್ದು, ಗೊತ್ತಾಗಲ್ಲ. ಅದರ ಇಂಟ್ರಿಕೆಸೀಸ್, ಅದರ ಒಂದು ಹೊರಗಿನ ಲೌಕಿಕ ವಿಷಯಗಳ ಬಗ್ಗೆ ಗೊತ್ತಾಗಲ್ಲ. ಆದ್ರೆ ಅದರ ಮೂಲ ವಸ್ತು ಇದೆಲ್ಲವೂ ಯಾವುದನ್ನ ಹುಡುಕ್ತಾ ಇದೆಯೋ ಸತ್ಯ, ಆ ಸತ್ಯ ಗೊತ್ತಾಗಿದೆ. ಹಾಗಾಗಿ ಯಾವುದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಾವು ಯಾವುದನ್ನೇ ಆಗ್ಲಿ ತಿಳಿಯೋದು ಯಾಕೆ ತಿಳಿಯಕ್ ನಾವು ನೋಡ್ತೀವಿ? ಅದರಿಂದ ಏನೋ ಪಡಿಬೇಕು. ಆ ಪಡೆದಿದ್ದರಿಂದ ಏನಾಗತ್ತೆ? ಪಡೆದಿಂದ ಏನೋ ಗಳಿಸ್ಬೇಕು. ಗಳಿಸೋದ್ರಿಂದ ಏನಾಗತ್ತೆ? ನನಗೊಂದು ತೃಪ್ತಿ ಸಿಗತ್ತೆ. ಇಲ್ಲಿ ಯಾವುದನ್ನ ತಿಳಿದ್ರೆ ಪರಮ ಪುರುಷಾರ್ಥವಾದ ಮೋಕ್ಷ ನನ್ನ ಸ್ವರೂಪ ಅಂತ ಹೇಳಿ ಆ ತೃಪ್ತಿ ಕಾಣುತ್ತೋ, ಎಲ್ಲ ಪ್ರಮಾಣದ ಪ್ರಾಪ್ತಿ ಗೊತ್ತಾಗುತ್ತೋ. ಹಾಗಾಗಿ ಅದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತೆ. ಅದೊಂದು ತಿಳಿದ್ರೆ ಎಲ್ಲವನ್ನು. ಈಗ ನೀವು ರಮಣ ಮಹರ್ಷಿಗಳ ಹತ್ರ ಹೋಗ್ಬಿಟ್ಟು ಹಂಗಾರೆ ಯಾರು ಅವತ್ತಿನ ಒಂದು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಳ್ತಿದ್ರ? ಹೇಳ್ತಿರ್ಲಿಲ್ಲ. ಸೊ ಹಾಗಾಗಿ ಆ ರೀತಿಯಲ್ಲಿ ವಿಶೇಷವಾಗಿ ಗೊತ್ತಾಗಲ್ಲ, ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಒಂದು ವಿಚಾರಗಳು ಏನೇನು ಹೇಳಿಕೊಟ್ಟಿದೆ ಸತ್ಯ, ಆ ಸತ್ಯ ಗೊತ್ತಾಯ್ತು, ಮೇಲಿನ ನಾಮರೂಪಗಳು ಗೊತ್ತಾಗಲ್ಲ. ಈ ದೃಷ್ಟಿಯಲ್ಲಿ ಸ್ಮಿತಾ ಅವ್ರು ಕೇಳ್ತಾ ಇದ್ರೆ, ಪ್ರಮೋದ್ ಜಿ, ವಿ ಕಾಂಟ್ ಸಿ ಆತ್ಮ ಬಟ್ ಶ್ವೇತಾಶ್ವತರ ಉಪನಿಷತ್ ಡಿಸ್ಕ್ರೈಬ್ಸ್ ಹೌ ಇಟ್ ಇಸ್ ಅಂಡ್ ವೇರ್ ಇಟ್ ಇಸ್. ಹೌ ಇಟ್ ಇಸ್ ವೇರ್ ಇಟ್ ಇಸ್ ಅಂತ ಅನ್ನುವಂಥದ್ದು ನೀವು ಯಾವ ರೆಫರೆನ್ಸ್ ಹೇಳ್ತಾ ಇದ್ರೆ ಅದನ್ನು ಕಳಿಸಿದ್ರೆ ನಾನು ಎಕ್ಸಾಕ್ಟ್ ಆಗಿ ಆ ಒಂದು ಮಂತ್ರದನ್ನ ಎಕ್ಸ್ಪ್ಲನೇಷನ್ ಹೇಳಬಹುದು. ಬಟ್ ಮುಖ್ಯವಾಗಿ ನಮ್ಗೆ ಹೇಳುವಂಥದ್ದು, ಈಗ ನಾವೇ ಹೇಳುವಾಗ ಅಂತಂದ್ವಿ ನಿಮ್ಮ ಹೃದಯದಲ್ಲಿ ನೋಡ್ಕೊಳ್ರಪ್ಪ ಅಂತ. ಅಂದ್ರೆ ಹೃದಯದಲ್ಲಿ ಇದೆ ಅಂತ ಅಲ್ಲ, ಗುರುತಿಸ್ಕೊಳ್ಳೋದಕ್ಕೆ ಒಂದು ಜಾಗ, ಅದು ಸರ್ವವ್ಯಾಪಿ ಆಗಿರುವಾಗ ಅದು ಒಂದ್ ಕಡೆ. ಈಗ ಆಕಾಶವನ್ನ ನೀವು ಯಾವ್ದೋ ಒಂದು ಸ್ಥಳದಲ್ಲಿ ಅಂತ ಹೇಳೋದಕ್ಕೆ ಸಾಧ್ಯವ? ಅಥವಾ ನಿಮ್ಗೆ ಇವತ್ತಿಂದ ಎಕ್ಸಾಂಪಲ್ ಕೊಡೋಣ. ಈಗ ವೈಫೈ ಅಥವಾ ಇಂಟರ್ನೆಟ್ನ ತೋರಿಸಿದ್ರೆ ನೀವು ಏನ್ ಮಾಡ್ತೀರಿ? ಇಂಟರ್ನೆಟ್ ಯಾರು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಇಂಟರ್ನೆಟ್ ಯೂಸೇಜ್ ನ ತೋರಿಸಬಹುದು. ಗೂಗಲ್ ಕ್ರೋಮ್ ಓಪನ್ ಮಾಡ್ತೀರಾ, ಫೈರ್ ಫಾಕ್ಸ್ ಓಪನ್ ಮಾಡ್ತೀರಾ, ಇಂಥದನ್ನು ಓಪನ್ ಮಾಡ್ತೀರಾ. ಇಂಟರ್ನೆಟ್ ನ ತೋರ್ಸಕ್ಕಾಗಲ್ಲ, ಆ ಜಾಲವನ್ನ, ಯಾಕೆಂದ್ರೆ ಅದು ವೈರ್ಲೆಸ್ ನೆಟ್ವರ್ಕ್, ತೋರ್ಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅದರ ಉಪಯೋಗದ ಮೂಲಕ, ಅದರ ಒಂದು ಮ್ಯಾನಿಫೆಸ್ಟೇಷನ್ ಮೂಲಕ ನೀವು ತೋರಿಸ್ತೀರ. ಹಾಗೆ ಆತ್ಮವನ್ನ ಯಾರೂ ತೋರ್ಸಕ್ ಸಾಧ್ಯ ಇಲ್ಲ. ಕೇನೋಪನಿಷತ್ ಹೇಳುತ್ತೆ, ನೇದಂ ಯದಿದಂ ಉಪಾಸತೆ, ಇದು ಅಂತ ಯಾರು ಹೇಳಿದ್ರೆ ಅದಲ್ಲ ಅಂತ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಯಾವ್ದಾರು ಒಂದ್ ಕಡೆ ಬಂದಿದೆ, ಅದು ಉಪಾಸನೆಗಾಗಿ ಬಂದಿರುತ್ತೆ ಅಥವಾ ಉಪಲಬ್ಧಿ ಸ್ಥಾನವಾಗಿ ಬಂದಿರುತ್ತೆ. ಹೇಗೆ ದೇವ್ರು ಎಲ್ಲ ಕಡೆ ಇದ್ದಾನೆ, ಆದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅಂತಲ್ಲ, ಎಲ್ಲ ಕಡೆ ದೇವರು. ಇಲ್ಲಿ ನನಗೆ ಒಂದು ದೃಷ್ಟಿಯಲ್ಲಿ ನನ್ನನ್ನ ಒಂದು ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ಳೋಕೆ ಸಹಾಯ ಆಗತ್ತೆ, ಆ ದೃಷ್ಟಿಯಲ್ಲಿ ಹೊರತು ಇಲ್ಲೂ ಆತ್ಮ ಅಂತ ವಸ್ತುವಾಗಿ ತೋರ್ಸೋಕೆ ಸಾಧ್ಯ ಇಲ್ಲ. ಉಪನಿಷತ್ ಹಂಗೆ ಹೇಳಕ್ ಸಾಧ್ಯವೇ ಇಲ್ಲ. ಅದರ ರೆಫರೆನ್ಸ್ ಯಾವ್ದಾರು ಇದ್ರೆ ಕಳಿಸ್ಕೊಳ್ಳಿ. ನಮಸ್ಕಾರ ಪ್ರಮೋದ್ ಜಿ, ನಾನು ಅಚ್ಯುತ್ ಮೂರ್ತಿ, ದಾವಣಗೆರೆಯಿಂದ. ನಮಸ್ಕಾರ. ಈಗ ಪಾರಮಾರ್ಥಿಕ, ಆಧ್ಯಾತ್ಮಿಕ ಇವೆಲ್ಲ ತಿಳ್ಕೊಂಡ್ರೆ ನಮ್ಮನ್ನು ನಾವು ಹರ್ತ್ಕೋಬಹುದು. ಹೌದು. ಆದ್ರೆ ಲೌಕಿಕವಾಗಿ ಬಾಳಕ್ಕೆ ಸಾಧ್ಯವೇ? ಲೌಕಿಕವಾಗಿ ನಮ್ಮ ಜೀವನ ನಡೆಸೋಕೆ ಸಾಧ್ಯವೇ? ಖಂಡಿತ. ಆಯ್ತು, ಒಳ್ಳೆ ಕ್ವಶನ್. ಈ ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ ಈ ಸತ್ಯ ಮಿಥ್ಯತೆಯನ್ನು ತಿಳಿದು ಈ ರೀತಿ ಎಲ್ಲ ತಿಳ್ಕೊಂಡ್ರೆ ಲೌಕಿಕವಾಗಿ ಜೀವನ ನಡೆಸಕ್ ಸಾಧ್ಯನಾ? ಅರ್ಜುನ ಕೇಳ್ಕೊಂಡ, ಆಮೇಲೆ ಲೌಕಿಕ ಜೀವನ ನಡೆಸದ್ನ ಇಲ್ವಾ? ಕೃಷ್ಣ ತಿಳ್ಕೊಂಡಿದ್ದ, ತನ್ನ ಜೀವನವನ್ನ ಲೌಕಿಕವಾಗಿ ನಡೆಸದ್ನ ಇಲ್ವಾ? ರಾಮ ಯೋಗ ವಾಸಿಷ್ಠ ತಿಳ್ಕೊಂಡ, ಆಮೇಲೆ ಲೌಕಿಕ ಜೀವನ ನಡೆಸದ್ನ ಇಲ್ವಾ? ಜನಕ ಮಹಾರಾಜ ಮಿಥಿಲಾ ನಗರವನ್ನ ರಾಜನಾಗಿ ನಡೆಸದ್ನ ಇಲ್ವಾ? ಇವತ್ತಿನ ರಾಮಕೃಷ್ಣರು, ವಿವೇಕಾನಂದರು, ಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ಯಾರ್ಯಾರು ನೀವು ಜ್ಞಾನಿ ಅಂತ ಕರಿತಿರೋ, ಆಮೇಲೂ ಕೂಡ ತಮ್ಮ ಜೀವನವನ್ನು ನಡೆಸಿದ್ರ ಇಲ್ವಾ? ಅವರು ಸನ್ಯಾಸಿ ಆಗಿರ್ಬೋದು, ಗೃಹಸ್ಥನಾಗಿರ್ಬೋದು, ಅವ್ನು ಚಿಕ್ಕ ಹುಡುಗ ಆಗಿರ್ಬೋದು, ಅವರು ಯುವಕರಾಗಿರ್ಬೋದು, ಪ್ರತಿಯೊಬ್ಬರು ತಿಳ್ಕೊಂಡ್ಮೇಲೆ ಅವ್ರವ್ರ ಜೀವನ ನಡೆಸ್ತಾರೆ. ಅವರ ಚಾಯ್ಸ್ ಹೇಗಿರುತ್ತೆ? ಒಬ್ಬ ಸನ್ಯಾಸಿ ಆಗ್ಬೋದು,
ಒಬ್ಬ ಸಂಸಾರಿ ಆಗ್ಬೋದು, ಒಬ್ಬ ರಾಜನಾಗಬಹುದು. ಅದು ಅವರಿಷ್ಟ. ಅಂದ್ರೆ ಪ್ರಾರಬ್ಧದ ರೀತಿಯಲ್ಲಿ ಯಾವ್ದು ಬರುತ್ತೋ ಅದು ನಡ್ಕೊಂಡು ಹೋಗ್ತಾ ಹೋಗುತ್ತೆ. ವಸ್ತು ತಿಳಿದ್ರೆ ತಮ್ಮ ಜೀವನ ಸಾಧಾರಣವಾಗಿ ನಡೆಯಲ್ಲ, ವಿಶೇಷವಾಗಿ ಇನ್ನೂ ಎಕ್ಸಲೆಂಟ್ ಆಗಿ ನಡೆಯುತ್ತೆ. ಯಾಕೆಂದ್ರೆ ಇವತ್ತು ನಾವು ಯಾರು ಒಬ್ಬರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ಪ್ರೀತಿ ಮಾಡ್ತಾ ಇಲ್ಲ, ಸ್ವಾರ್ಥ. ಯಾವಾಗ ತಿಳಿತೀವೋ ನಿಜವಾದ ಪ್ರೀತಿ. ಇವಾಗ ನಾವು ಯಾವ್ದೋ ಒಂದು ಮಾಡ್ತೀವಿ, ಸೇವೆ ಅಂತ ಹೇಳ್ತೀವಲ್ಲ, ಸೇವೆ ನಿಜವಾಗ್ಲೂ ಅಲ್ಲ. ಅದು ಒಂದಷ್ಟು ಮನಸ್ಸಿನಲ್ಲಿ ಒಂದಷ್ಟು ಕೊಳಕುಗಳು, ಕಳಂಕಗಳಿದೆ. ನಿಜವಾಗಿ ತಿಳಿತೀವಲ್ಲ ಪ್ರತಿಯೊಂದೂ ಆ ಪರಮಾತ್ಮ ವಸ್ತು ಅಂತ, ಆಗ ನಿಜವಾದ ಸೇವೆ. ಸೊ ಯುವರ್ ಲೈಫ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಒನ್ಸ್ ಯು ನೋ ದಿಸ್. ಸೊ ಆ ರೀತಿಯಲ್ಲಿ ಅರ್ಥ ಮಾಡಿ. ಇದಕ್ಕೆ ಉದಾಹರಣೆಗಳೇ ಸಾಕ್ಷಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನು ಪದ್ಮಾಶಾಸ್ತ್ರಿ ಅಂತ ಮೈಸೂರಿನಿಂದ. ಹೇಳಿಮ್ಮ. ಏನಂದ್ರೆ ಅದೇ ನಮ್ಗೆ ಡೌಟ್ಸ್ಗಳು ತುಂಬಾ ಈ ಅಧ್ಯಾತ್ಮ, ಪರಮಾತ್ಮ, ಆತ್ಮ ಎಲ್ಲ ವಿಷಯದಲ್ಲೂ ಬರುತ್ತೆ. ಅದು ನಿಮ್ಮ ಇದರಿಂದ ನಮ್ದೆಲ್ಲ ನಿವಾರಣೆ ಆಗ್ತಾ ಹೋಗ್ತಾ ಇದೆ. ನಂದು ಒಂದು ಸಿಂಪಲ್ ಕ್ವಶನ್ ಇದ. ಈ ಭಗವದ್ಗೀತೆ ಶುರುವಾಗಿರೋದು ಧೃತರಾಷ್ಟ್ರ ಉವಾಚ ಅಂತ ಕೃಷ್ಣ ಪರಮಾತ್ಮ ಅರ್ಜುನ ನರನಾರಾಯಣರಿರುವಾಗ ಅದರಿಂದ ಯಾಕೆ ಶುರುವಾಯ್ತು, ಅದಕ್ಕೇನಾದ್ರೂ ಇದೆಯಾ ಅಂತ ಒಂದು ಸಿಂಪಲ್ ಕ್ವಶನ್. ಎಸ್, ಇದು ನಾನು ಮೊದಲನೇ ಅಧ್ಯಾಯದ ಮೊದಲನೇ ದಿನಾನೇ ನಾನು ಹೇಳಿದ್ದೀನಿ, ದಯವಿಟ್ಟು ಹೋಗಿ ಗಮನಿಸಿ. ಬಟ್ ಇವತ್ತಿನ ಸೂಕ್ಷ್ಮವಾಗಿ ಹೇಳೋದಾದ್ರೆ ಧೃತರಾಷ್ಟ್ರ ಉವಾಚ ಯಾಕೆ ಶುರುವಾಯಿತು. ಧೃತರಾಷ್ಟ್ರ ಉವಾಚ ಅಂತಂದಾಗ ಇಲ್ಲಿ ನಾವು ಅದೇ ಹೇಳಿದ್ವಿ. ಇವತ್ತು ಈ ಸರಿ ಕೂಡ ಮಾಡುವಾಗ 11ನೇ ಶ್ಲೋಕದ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಗೀತೆಯ ಉಪದೇಶ ಶುರುವಾಗಿದೆ. ಗೀತೆಯ ಉಪದೇಶ, ನಿಜವಾದ ಉಪದೇಶ ಶುರುವಾಗಿರೋದು ಈಗಲಿಂದ 18.66ವರೆಗೂ. ಆದ್ರೆ ಅದಕ್ಕೆ ಒಂದು ಕಾಂಟೆಕ್ಸ್ಟ್, ಸೆಟ್ಟಿಂಗ್, ಬ್ಯಾಕ್ಗ್ರೌಂಡ್. ಯಾವುದೇ ಒಂದು ಸಿನಿಮಾದಲ್ಲಿ ಹೀರೋ ಬರಬೇಕು ಅಂದ್ರೆ ಒಂದಷ್ಟು ಬಿಲ್ಡಪ್ಗಳು ಕೊಡ್ತಾರಲ್ಲ, ಆ ಬಿಲ್ಡಪ್ ಅನ್ನ ಕೊಟ್ಟಿರುವಂಥದ್ದು ಆ ಇಡೀ ಸನ್ನಿವೇಶ. ಆ ಇಡೀ ಸನ್ನಿವೇಶ ನಮಗೊಂದು ಬಿಲ್ಡಪ್ಗೆ ಹೊರತು ಬೇರೆದಕ್ಕಲ್ಲ. ನೀವು ಕಠೋಪನಿಷತ್ ತಗೊಂಡ್ರೆ ನಚಿಕೇತ, ಅವ್ರ ತಂದೆ ವಾಜಶ್ರವಸು, ಈ ಕಥೆ, ಮೂರ್ಖ ಒಬ್ಬರ, ಇದೆಲ್ಲ ಬರುತ್ತೆ. 2ನೇ ಒಂದು ಅಧ್ಯಾಯದಲ್ಲಿ ಬರುವಂಥದ್ದು ಅಧ್ಯಾತ್ಮ ವಿದ್ಯೆ. ಇದೆಲ್ಲ ಯಾಕೆ? ನಮ್ಮ ಮನಸ್ಸನ್ನ ನೇರವಾಗಿ ವಿಚಾರವನ್ನ ಹೇಳಿದ್ರೆ ತಗೊಳ್ಳೋದಿಲ್ಲ. ಈ ತರ ಎಲ್ಲ ತಗೊಂಡ ಓಕೆ ಅರ್ಜುನಿಗೆ ಹಿಂಗಾಯ್ತು, ಹಾಗಾದ್ರೆ ನನಗೂ ಆಗ್ಬೋದು, ಹಂಗ ಕೇಳೋಣ ಅಂತ ಇಂಟ್ರೆಸ್ಟ್ ಬರ್ಸೋದಕ್ಕೆ ಇದೆಲ್ಲವೂ ಕೂಡ. ಇನ್ನು ಆಯ್ತು, ಆ ರೀತಿಯಲ್ಲೇ ತಗೋಣ. ಧೃತರಾಷ್ಟ್ರ ಉವಾಚದಲ್ಲಿ ಮೊದಲನೇ ಪದ ಏನ್ ಬಂತು? ಧರ್ಮ, ಧರ್ಮಕ್ಷೇತ್ರ, ಧರ್ಮ. ಕೊನೆಯ ಪದ ಇಡೀ ಗೀತೆಯಲ್ಲಿ ಸಂಜಯ ಹೇಳುವಂಥದ್ದು ಏನ್ ಬಂತು? ಮಮ. ಹಾಗಾಗಿ ಆ ಎರಡನ್ನೂ ಸೇರಿಸೋದು ಏನಂತೆ? ಮಮ ಧರ್ಮ. ಮಮ ಧರ್ಮ ಅಂದ್ರೆ ನನ್ನ ಧರ್ಮ. ನನ್ನ ಧರ್ಮ ಅಂದ್ರೆ ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ, ನನ್ನ ಕರ್ತವ್ಯ ಅಷ್ಟೇ ಅಲ್ಲ. ಧರ್ಮ ಅಂದ್ರೆ ನಾವೇನೇನು ನೋಡೋದಿಲ್ಲ, ಸ್ವಾಭಾವಿಕ ಧರ್ಮ ಅಂದ್ರೆ ನನ್ನ ಸ್ವರೂಪ ಆತ್ಮ. ಹಾಗಾಗಿ ಧೃತರಾಷ್ಟ್ರ ಉವಾಚ ಅಂತ ಇಟ್ಕೊಂಡ್ರು ಕೂಡ ಗೀತೆಯಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ. ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದ್ರೆ? ಹಾ ಪ್ರಮೋದ್ಜಿ, ರುಕ್ಮಿಣಿನವ್ರು ಕೇಳ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ. ನೀವು ಆತ್ಮಕ್ಕೆ ಸಾವು ಇಲ್ಲ, ನೋವು ಇಲ್ಲ, ದುಃಖ ಇಲ್ಲ ಅಂತ ಹೇಳಿದ್ರಿ. ಅದು ನಾವು ಯಾರು ತೀರ್ಕೊಂಡಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತೀವಲ್ಲ, ಇದು ಹೇಗೆ ಅಂತ ಕೇಳ್ತಿದ್ದಾರೆ. ನಾಳೆ ಅಂತ ಹೇಳ್ತೀನಿ, ಖಂಡಿತ. ದಿಸ್ ಇಸ್ ಅ ಗುಡ್ ಕ್ವೆಶ್ಚನ್. ಆದ್ರೆ ಒಂದು ಕ್ವೆಶ್ಚನ್ ಅಲ್ಲಿ ಸರ್ ನೀವು ಹೇಳಿದ್ರಿ ಆತ್ಮಕ್ಕೆ ಸಾವಿಲ್ಲ ನೋವಿಲ್ಲ ಅಂತ, ದಯವಿಟ್ಟು ಹೇಳ್ಬಿಡಿ ನಾನು ಹೇಳಿದೆ ಅಂತ. ಯಾಕಂದ್ರೆ ಯಾವುದೂ ಕೂಡ ನಾನು ಕಲ್ಪನೆಯಿಂದ ಇದು ನನ್ನ ಜ್ಞಾನ ಅಂತ ಹೇಳ್ತಾ ಇಲ್ಲ. ಎಲ್ಲವೂ ಶಾಸ್ತ್ರಜ್ಞಾನ, ಕೃಷ್ಣ ಹೇಳಿರುವಂಥದ್ದು, ಉಪನಿಷತ್ ಹೇಳುವಂಥದ್ದು. ಅದನ್ನ ನನ್ನ ಜೀವನದಲ್ಲಿ ಅರ್ಥೈಸಿಕೊಂಡು ಅದನ್ನ ಹೇಳುವಂಥದ್ದು ಅಷ್ಟೇ ಹೊರತು ಇದು ನಾನು ಹೇಳಿರುವಂಥದ್ದಲ್ಲ, ಕೃಷ್ಣ ಹೇಳಿರುವಂಥದ್ದು. ಹಾಗಾದ್ರೆ ಸಾವು ನೋವು ಆಗತ್ತಲ್ಲ, ಆಗ ನಾವು ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಹೇಳ್ತೀವಿ. ನಾವೇನ್ ನೋಡಿದ್ವಿ ಮೊನ್ನೆ, ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ. ಆತ್ಮಕ್ಕೆ ಶಾಂತಿ ಸಿಗೋದು ಅಂದ್ರೆ ಏನರ್ಥ? ಆತ್ಮ ಹಾಗಾದ್ರೆ ಶಾಂತಿಲಿ ಇರ್ಲಿಲ್ವಾ? ಆತ್ಮ ಪರಿಪೂರ್ಣ ಅಂತಾನೆ ನಾವು ಹೇಳಿದ್ಮೇಲೆ ಆತ್ಮಕ್ಕೆ ಶಾಂತಿ ಇಲ್ಲದಿರೋದು ಯಾವಾಗ? ನಾವು ಹೇಳ್ತಾ ಇರೋದು ಜೀವಕ್ಕೆ. ಜೀವ ಅಂದ್ರೇನು ಅದೆಲ್ಲ ನಾಳೆ ನಾಡಿದಲ್ಲಿ ಬರುತ್ತೆ. ಬೇಸಿಕಲಿ ಜೀವ ಅಂದ್ರೆ ಇವತ್ತು ನಿಮ್ಮನ್ನ ನೀವು ಯಾರು ರುಕ್ಮಿಣಿ ಅಂತ ಏನ್ ಹೇಳಿದ್ರು, ರುಕ್ಮಿಣಿ ಇಸ್ ಜೀವ, ಪ್ರಮೋದ್ ಜೀವ, ಕೇಳದಂತ ಪ್ರದೀಪ್ ಜೀವ. ಅಂದ್ರೇನು? ಇದು ಜೀವ ಅಲ್ಲ, ಇದು ಜೀವ. ಇದಕ್ಕೂ ಏನ್ ವ್ಯತ್ಯಾಸ? ಇದು ಪಾಂಚಭೌತಿಕ ಶರೀರ ಇದೆ, ಇದು ಪಾಂಚಭೌತಿಕ ಶರೀರ ಇದೆ. ಸೊ ಎರಡು ಸೇಮ್. ಆತ್ಮ ಸರ್ವವ್ಯಾಪಿ. ಆತ್ಮ ಇದರಲ್ಲೂ ಇದೆ, ಆತ್ಮ ಇದರಲ್ಲೂ ಇದೆ ಅನ್ನೋಕ್ಕಿಂತ ಆತ್ಮದಲ್ಲೇ ಇದೆ. ಬೇಸಿಕಲಿ ನಮ್ಮ ಅರ್ಥಕ್ಕೆ ಆತ್ಮ ಇದರಲ್ಲೂ ಇದೆ, ಆತ್ಮ ಇದರಲ್ಲೂ ಇದೆ, ಸೇಮ್. ಹಾಗಾದ್ರೆ ಇದಕ್ಕೂ ನನಗೂ ಏನ್ ವ್ಯತ್ಯಾಸ? ಇದರಲ್ಲಿ ಆತ್ಮವನ್ನ ಪ್ರತಿಬಿಂಬಿಸುವಂತಹ ಶಕ್ತಿ ಇಲ್ಲ, ಮಾಧ್ಯಮ ಇಲ್ಲ. ಇದ್ರ ಒಳಗೆ ಇನ್ನೇನೋ ಒಂದು ಎಕ್ಸ್ಟ್ರಾ ಇದೆ, ಅದನ್ನ ಸೂಕ್ಷ್ಮ ಶರೀರ ಅಂತಾರೆ. ಅಲ್ಲಿ ಆತ್ಮವನ್ನ ಪ್ರತಿಬಿಂಬಿಸುವಂತ ಶಕ್ತಿ ಸೂಕ್ಷ್ಮ ಶರೀರ ಅಂತ ಇದೆ. ಮನಸ್ಸು ಇದೆಲ್ಲ ಕೇಳುತ್ತಲ್ಲ, ಪಂಚ ಪ್ರಾಣಗಳು, ಇದೆಲ್ಲ ಅದು ಯಾವುದೂ ಇಲ್ಲ. ಸೊ ಹಾಗಾಗಿ ಅಲ್ಲಿ ಇರುವಂಥದ್ದು ಜೀವ ಅಂತ. ಹಾಗಾಗಿ ಯಾರು ಒಬ್ರು ಸತ್ತಾಗ ಏನಾಯ್ತು ಅಂತಂದ್ರೆ, ಪಾಂಚಭೌತಿಕ ಶರೀರ ಇದು ಹೇಗೆ ಹೋಗುತ್ತೋ ಹಾಗೆ ಇದು ಹೋಯ್ತು. ಆತ್ಮ ಇದರಲ್ಲಿ ಯಾವಾಗ್ಲೂ ಇತ್ತು, ಇದ್ರಲ್ಲಿ ಯಾವಾಗಲೂ ಇತ್ತು, ಸತ್ತಿದ್ರಲ್ಲೂ ಇದ್ದೇ ಇರುತ್ತೆ, ಯಾವಾಗ್ಲೂ ಇಲ್ಲದಲೇ ಇರುವಂತಹ ಸಂದರ್ಭ ಇಲ್ಲ.
ಬಿಟ್ಟು ಹೋದಂಥದ್ದು ಯಾವುದು ಅಂದ್ರೆ ಆಗ ಸೂಕ್ಷ್ಮ ಶರೀರ. ಅದರ ಡೀಟೇಲ್ಸ್ ನಾವು ನೋಡೋಣ. ಹಾಗಾಗಿ ಅದು ಟ್ರಾವೆಲ್ ಮಾಡ್ತಾ ಇರೋಂಥದ್ದು, ಅದಕ್ಕೆ ಸದ್ಗತಿ ಸಿಗಲಿ, ಒಳ್ಳೆಯ ಲೋಕವನ್ನು ಪಡೀಲಿ, ಈ ರೀತಿ ಇದರ ಡೀಟೇಲ್ಸ್ನ ಇದರ ನಾಳೆ ಅಥವಾ ನಾಡಿದ್ದು ಇದರಲ್ಲಿ ಬರುತ್ತೆ. ನಾಡಿದ್ದಿಗೆ ಪ್ರವಚನ ಮುಗಿಸ್ಬೇಕಿದೆ, ನಾಳೆ ಅಥವಾ ನಾಡಿದ್ರಲ್ಲಿ ಮುಗಿಯುತ್ತೆ, ಬರುತ್ತೆ ವಿಷಯ. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಹಾ. ಬಾಲಕೃಷ್ಣ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ, ಪ್ರಮಾಣದ ಕುರಿತು ಯಾವ ಪುಸ್ತಕವನ್ನ ರೆಫರ್ ಮಾಡಬಹುದು ಅಂತ. ತುಂಬಾ ಕಷ್ಟ. ಪ್ರಮಾಣದ ಬಗ್ಗೆ ಶಾಸ್ತ್ರೀಯವಾಗಿ ಬಂದಿರುವಂತಹದ್ದು ಪುಸ್ತಕಗಳಿದೆ, ಸಂಸ್ಕೃತದಲ್ಲೇ ಇರುವಂಥದ್ದು, ಪೂರ್ಣ ಸಂಸ್ಕೃತ. ಇಂಗ್ಲಿಷ್ಗೆ ಅಥವಾ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗೋದು ತುಂಬಾ ಕಡಿಮೆ. ಸೊ ಹಾಗಾಗಿ ಐ ವುಡ್ ರೆಕಮೆಂಡ್ ಪ್ರಮಾಣಗಳ ಬಗ್ಗೆ. ಇಂಗ್ಲಿಷ್ ತಿರುದ್ದು ನನಗೆ ಟೈಟಲ್ ನೆನಪು ಬರ್ತಿಲ್ಲ ನನಗೆ. ನನ್ನ ಗುರುಗಳು ಅದನ್ನ ರೆಫರ್ ಮಾಡಕ್ಕೆ ಹೇಳಿದ್ರು. ಅದನ್ನ ನಾನು ಉಪನ್ಯಾಸ ಕೊಡಕ್ ಮುಂಚೆ ತಗೊಂಡಿದ್ದೆ. ನಾನು ಅದನ್ನ ನೋಡಿ ಹೇಳ್ತೀನಿ. ಇಂಗ್ಲಿಷ್ನಲ್ಲಿ ಒಂದಿತ್ತು ತುಂಬಾ ದೊಡ್ಡದು. ಬಟ್ ಐ ವುಡ್ ರೆಕಮೆಂಡ್ ಕೇಳಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಪುಸ್ತಕಗಳಲ್ಲಿ ತುಂಬಾ ಟೆಕ್ನಿಕಲ್ ವರ್ಡ್ಸ್ಗಳನ್ನ ಉಪಯೋಗಿಸ್ತಾರೆ, ತುಂಬಾ ಟೆಕ್ನಿಕಲ್ ವರ್ಡ್ಸ್ ಉಪಯೋಗಿಸ್ತಾರೆ. ವೇದಾಂತ ಪರಿಭಾಷಾ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಇದೆಲ್ಲ ಬರ್ತಾ ಹೋಗುತ್ತೆ. ಪರಿಭಾಷಾ ಅಂದ್ರೆ ಅದ್ರಲ್ಲಿ ಬರುವಂಥ ಟೆಕ್ನಿಕಲ್ ವರ್ಡ್ಸ್ಗಳೆಲ್ಲ. ಹಾಗಾಗಿ ಐ ವುಡ್ ರೆಕಮೆಂಡ್ ಲಿಸ್ನಿಂಗ್ ಟು ಲೆಕ್ಚರ್ಸ್. ಆ ಬುಕ್ ಬೇಕು ಅಂತೀರಿ ವಾಟ್ಸ್ಆ್ಯಪ್ ನಲ್ಲಿ ಇವತ್ತು ಮೆಸೇಜ್ ಹಾಕಿ ಆ ಟೈಟಲ್ನ ನಾನು ಕಳಿಸ್ತೀನಿ. ಇಲ್ಲಿ ಸ್ಮಿತಾ ಕೊಂಡಾಜಿ ಅನ್ನುವಂಥವ್ರು ಝೂಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪತಂಜಲಿ ಯೋಗ ಸೂತ್ರ ಆಲ್ಸೋ ಎಕ್ಸ್ಪ್ಲೇನ್ಸ್ ಟೈಪ್ ಆಫ್ ಪ್ರಮಾಣಸ್ ಅಂತ. ಎಸ್, ಹೌದು. ಪತಂಜಲಿ ಸೂತ್ರ ಆಲ್ಸೋ ಎಕ್ಸ್ಪ್ಲೇನ್ಸ್ 3 ಪ್ರಮಾಣಸ್. ಇನ್ನೆರಡನ್ನ ನಾವು ತಗೊಳ್ಳಬಹುದು. ಪತಂಜಲಿ ಯೋಗ ಸೂತ್ರ ಆಲ್ಸೋ ಎಕ್ಸ್ಪ್ಲೇನ್ಸ್ 3 ಪ್ರಮಾಣಸ್: ಪ್ರತ್ಯಕ್ಷ, ಅನುಮಾನ, ಶಬ್ದ. ಈ 3ನ್ನ ತಗೊಂಡು ಹೇಳ್ತಾ ಹೋಗುತ್ತೆ. ಆ ಅನುಮಾನದ ಒಳಗೇನೆ ನಾವು ಈ ಅರ್ಥಾಪತ್ತಿ, ಅನುಪಲಬ್ಧಿ ಮತ್ತು ಈ ಉಪಮಾನನ ಸೇರಿಸ್ಕೊಳ್ಬಹುದು. ಯಾಕಂದ್ರೆ ಅದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿ ಇನ್ಫರೆನ್ಸ್ ಆಗಿರೋದ್ರಿಂದ. ಸೊ ಖಂಡಿತ ಪತಂಜಲಿ ಯೋಗ ಸೂತ್ರ ಆಲ್ಸೋ ಸ್ಪೀಕ್ಸ್ ಅಬೌಟ್ ಪ್ರಮಾಣಗಳು. ಅದನ್ನೇ ಹೇಳಿದ್ರು, ಪ್ರಮಾಣ ವಿಚಾರ ಅನ್ನೋದು ಬರೀ ವೇದಾಂತಕ್ಕೆ ಅಂತಲ್ಲ. ಪ್ರಮಾಣ ವಿಚಾರ ನೀವು ಸಾಂಖ್ಯಕ್ಕೆ ಹೋಗ್ಲಿ, ಯೋಗಕ್ಕೆ ಹೋಗ್ಲಿ, ವೈಶೇಷಿಕ, ನ್ಯಾಯ, ಪೂರ್ವ ಮೀಮಾಂಸಾ, ಬೌದ್ಧ, ಜೈನ, ಯಾವ ದರ್ಶನ, ಇವತ್ತು ಬರೀ ನಮ್ಮ ಭಾರತದಲ್ಲ, ಇಡೀ ಜಗತ್ತಲ್ಲಿ ಇವತ್ತು ನಾಲೆಜ್ ಯಾರಿಗೆ ಆಗಲಿ ಹೆಂಗಾಗ್ತಿದೆ ಅಂತ ಅನ್ನೋದಕ್ಕೆ ದಟ್ ಇಸ್ ಕಾಲ್ಡ್ ಆಸ್ ಎಪಿಸ್ಟಮಾಲಜಿ. ಇಂಗ್ಲಿಷ್ ವರ್ಡ್ ಹೆಂಗಿದೆ, ಲೋಡೆಡ್ ಆಗಿದೆ ನೋಡಿ, ಎಪಿಸ್ಟಮಾಲಜಿ, ಹೌ ನಾಲೆಜ್ ಹ್ಯಾಪನ್ಸ್. ಸೊ ಆ ರೀತಿಯಲ್ಲಿ ಪ್ರಮಾಣಗಳನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇಷ್ಟಿಷ್ಟು ಅಂತ ಹೇಳೋರಂತಿದೆ. ಒಬ್ಬೊಬ್ರು 3 ಒಪ್ತಾರೆ, ಒಬ್ಬೊಬ್ರು 4 ಒಪ್ತಾರೆ. ಈ ರೀತಿಯಲ್ಲಿ ಪ್ರಮಾಕರಣಂ ಇತಿ ಪ್ರಮಾಣಂ. ಹೌದು, ಅದೇ ಮೂರ್ತಿ ಹೇಳಿದವರು, ಮೂರ್ತಿ ಭಾರ್ಗವಿ ಅಂತ ಹೇಳೋರು. ಯಾವುದು ಪ್ರಮಾ ಅಂದ್ರೆ ನಾಲೆಜ್ನ ಬರೆಸತ್ತೋ ಅದಕ್ಕೆ ಪ್ರಮಾಣ ಅಂತ. ಆ ರೀತಿಯಲ್ಲಿ ಬರುತ್ತೆ. ಸಮಯ ಆಗಿದೆ, ಪೂರ್ಣಗೊಳಿಸ್ಬೋದು. ಅದನ್ನೇ ಹೇಳ್ತಾರೆ ಜ್ಞಾನೇಶ್ವರರು, ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ. ಅದನ್ನೇ ಆಗಮ ಇಸ್ ನಥಿಂಗ್ ಬಟ್ ಶಾಸ್ತ್ರ, ಶಬ್ದ. ಆಗಮ ಅಂತಂದ್ರೆ ಪಾರಂಪರಿಕವಾಗಿ ಬಂದಂಥದ್ದು, ಆ ದೃಷ್ಟಿಯಲ್ಲಿ ಹೇಳಿರುವಂಥದ್ದು. ಸೊ ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸೋಣ. ಇವತ್ತಿನ ವಿಚಾರಗಳು ಎಷ್ಟು ಗಹನವಾಗಿತ್ತು, ಎಷ್ಟು ಗಾಢವಾಗಿತ್ತು ಅಂತ ನಿಮಗೆ ಗೊತ್ತು, ಡೆಫಿನೆಟ್ಲಿ ಗೊತ್ತು. ಒಂದು ಸರಿಗೆ ಎಲ್ಲವೂ ಕೂಡ ಒಳಗೆ ಇಳಿಯತ್ತೆ ಅನ್ನೋ ಗ್ಯಾರಂಟಿ ಅಲ್ಲ. ಹಾಗಾಗಿ ಮತ್ತೆ ನಾಳೆಗೆ ಬರಕ್ ಮುಂಚೆ ಕೊನೆಯ ಭಾಗವನ್ನ, 3ನೇ ಶ್ಲೋಕನ ದಯವಿಟ್ಟು ಇನ್ನೊಂದ್ಸರಿ ನೋಡ್ಕೊಂಬನ್ನಿ. ಯಾಕಂದ್ರೆ ನಾಳೆ ಅಲ್ಲಿಂದ ಶುರು ಆಗುತ್ತೆ. ಸೊ ಅಲ್ಲಿಗೆ ನೋಡ್ಕೊಂಬರೋಣ ಅಂತ. ಧನ್ಯವಾದಗಳು. ಧನ್ಯವಾದಗಳು ಪ್ರಮೋದ್ ಸರ್. 11ನೇ ಶ್ಲೋಕದಿಂದ 25ನೇ ಶ್ಲೋಕವರೆಗೂ ನಾವೇನು ಅಧ್ಯಾಯ 2 ಅಧ್ಯಯನ ಮಾಡ್ತಾ ಇದೀವಿ. ಪ್ರತಿಯೊಂದು ಶ್ಲೋಕ ಕೂಡ ಅಷ್ಟೇ ಗಹನವಾಗಿದೆ. ಒಂದಕ್ಕಿಂತ ಒಂದೊಂದು ನಮಗೆ ಪರಿಚಯಿಸುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ನಾವು ಕ್ಲಾಸಲ್ಲಿ ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅದ ನಂತರ ಮತ್ತೊಮ್ಮೆ ಹೋಗಿ ಯೂಟ್ಯೂಬ್ ಅಲ್ಲಿ ಆಲಿಸಿದ್ರೆ ಅಕಸ್ಮಾತ್ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕೇಳುವಂತ ಒಂದು ಪ್ರಮೇಯ ಕೂಡ ಬರುತ್ತೆ. ಅದಕ್ಕೆ ಒಂದು ಅವಕಾಶ ಕೂಡ ಸಿಗುತ್ತೆ. ಹೀಗಾಗಿ ದಯವಿಟ್ಟು ಇನ್ನೊಮ್ಮೆ ಯೂಟ್ಯೂಬ್ ಚಾನಲ್ ಪ್ರಸಾರವಾಗಿರುವಂತ ಇವತ್ತಿನ ಸೆಷನ್ ಅಥವಾ ಹಿಂದಿನ ಸೆಷನ್ಗಳನ್ನ ಕೇಳ್ಕೊಂಡ್ ಬನ್ನಿ. ಇಲ್ಲಿ ಒಬ್ರು ಕೇಳಿದ್ರು ಪ್ರಮಾಣ ವಿಚಾರದ ಬಗ್ಗೆ ಅಂತ ಹೇಳಿ. ಲರ್ನ್ ವೇದಾಂತದಲ್ಲಿ ಪ್ರಮಾಣದ ವಿಚಾರವಾಗಿ ಒಂದು ಸೀರೀಸ್ ಕೂಡ ಮಾಡಿತ್ತು, ಲೆಕ್ಚರ್ ಸೀರೀಸ್ ಕೂಡ ಮಾಡಿದ್ದಿತ್ತು. ಅದರಲ್ಲೂ ಕೂಡ ನೀವು ಇದನ್ನ ಆಲಿಸಬಹುದಾಗಿದೆ, ಕೇಳಿಸ್ಕೊಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಪೂರ್ಣಗೊಳಿಸೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳು ಓಪನ್ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ಇರುವಂತಹ ಮಿತ್ರರಾಗಿರಬಹುದು ಅಥವಾ ಝೂಮ್ ಅಲ್ಲಿ ಇರುವಂತಹ ಮಿತ್ರರಾಗಿರಬಹುದು, ನಿಮ್ಮ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಅಲ್ಲಿ ಹಾಕಿ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಮುಕ್ತವಾಗಿ ಹಾಕಿ, ಅದಕ್ಕೆ ಉತ್ತರಿಸುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡಲಾಗುತ್ತೆ. ಹಾಗಿದ್ರೆ ಇಲ್ಲಿಗೆ ಕಾರ್ಯಕ್ರಮವನ್ನ ಪೂರ್ಣಗೊಳಿಸೋಣ. ನಿಮ್ಮ ಭೇಟಿ ನಾಳೆ ಸಂಜೆ 6:25ಕ್ಕೆ. ನಾಳೆ ಭಾನುವಾರ ಅಂದ ಕಾರಣ ಕ್ಲಾಸ್ಗೂ ಕೂಡ ರಜಾ ಇರೋದಿಲ್ಲ, ಕ್ಲಾಸ್ ಖಂಡಿತವಾಗ್ಲೂ ನಡೀತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪೂರ್ಣಗೊಳಿಸೋಣ. ಧನ್ಯವಾದ.